ಕಟ್ಟಿದ್ರು, ಎಲ್ಲ ಕಟ್ಟಿದ್ರು. ಇನ್ನು ನಾವು ಕಟ್ಟುದು ಒಂದು ಉಳ್ದೈತಿ, ಜನರ ಮನಸ್ಸನ್ನ ಕಟ್ಟುದಂಥದ್ದು ಒಂದು ಉಳ್ದೈತಿ. ಸಮಾಜದೊಳಗೆ ಜನರ ಮನಸ್ಸು ಕಟ್ಟೋದು ಯಾವುದು ಅಂದ್ರೆ, ಜನ ಜಾತಿಗೆ ಆದಿತ್ಯ ಮರಳ, ಜಾತಿ ಜಾತಿ ಒಳಗೆ ಹತ್ತೈತಿ ಜಗಳ, ಹತ್ತಿ ಉರ್ತೈತಿ ಜಾತಿ ಊರಿ, ಅವ್ರವ್ರ ಜಾತಿ ಅವ್ರಿಗೆ ವೈರಿ. ಬುದ್ಧಿ ಇದ್ದವರು ಮ್ಯಾಲಕ್ಕೆ ಹೋದಾರ, ತೆಳಗೆ ಜಗ್ಗತಾರ ಅವ್ರ ಜಾತಿ ಅವ್ರ. ಎಲ್ಲಿ ಹೋದರು ಸೇರಿಕೆ ಇಲ್ಲ, ಹೋಗು ಬಂಡಿದ ಬಿಚ್ಚತಾರಕಿ ಇಲ್ಲ. ಜಾತಿ ಜಾತಿ ಒಳಗಿಲ್ಲ ಸೇರಿಕಿ, ಜಾತಿ ಚಪ್ಪರ್ಕೆಲ್ಲ ತೂತಿನ ನೆರಕಿ. ಉಳುಕ ಹತ್ತಿದಂಗ ಹತ್ತಿಯ ಹಣ್ಣ, ಮ್ಯಾಲೆ ಚಂದ ಬಾಳ ಜಾತಿಗೆ ಬಣ್ಣ. ಬರುವಾಗ ಬೆಣ್ಣಿಂದ ಬರ್ದಿಲ್ಲ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ. ಜಾತಿ ಬೆನ್ನ ಹತ್ತಿ ಜನ ಹೊಂಟಾರು, ಮಾನವ ಜಾತಿ ಒಂದು ಅನ್ನೋದು ಮರ್ತಾರೋ, ಮಾನವ ಜಾತಿ ಅನ್ನೋದು ಮರ್ತಾರೋ ಅಂತ ಹೇಳ್ತಾ, ಬರ್ತೀರಿ ಏನಪ್ಪೋ ನೀವು, ಬರ್ತೀರಿ ಏನಪ್ಪೋ ದೇವ್ರ ಜಗಳ ಬಿಡಿಸಕ್ಕೆ ಹೋಗುಣ, ಬರ್ತೀರಿ ಏನಪ್ಪೋ. ದೇವ್ರ ಜಗಳಾಡಾಕ ಹತ್ಯಾವಂತೋ, ಹಳ್ಳಿ ಪ್ಯಾಟಿ ಮಂದಿ ನಿಂತು ನೋಡ್ತಾರಂತೋ. ಜಾತಿಗೆ ಒಂದೊಂದ ದೇವ್ರಂತೋ, ಅವ್ರ ದೇವ್ರ ಹಿಂದೆ ಅವ್ರ ಜಾತಿ ಮಂದಿ ಅಂತೋ. ಭಾಳ ವರ್ಷದ ಹಿಂದಿನ ಹಳಿ ಜಗಳಂತೂ, ಈ ಜಗಳ ಬಿಡಿಸೋರು ಯಾರ್ಯಾರು ಇಲ್ಲಂತೂ. ಬ್ಯಾಳಿ ಬೆಲ್ಲ ಹೋಳಿಗೆ ಹುಗ್ಗಿ ಕುರಿ ಕೋಣದ ಊಟ ಅಂತೂ, ದೇವ್ರ ಊಟ ಮುಗಿದ ಮೇಲೆ ನಮಗೂ ನಿಮಗೂ ತಾಟಂತು. ಬರ್ತೀರಿ ಏನಪ್ಪು ನೀವು, ಬರ್ತೀರಿ ಏನಪ್ಪು ದೇವ್ರ ಜಗಳ ಬಿಡಿಸಕ್ಕೆ ಹೋಗುಣ, ಬರ್ತೀರಿ ಏನಪ್ಪ. ಭಾಳ ವರ್ಷದ ಹಿಂದಿನ ಈ ಜಗಳಂತೂ, ಈ ಜಗಳ ಬಿಡಿಸೋರು ಯಾರ್ಯಾರು ಇಲ್ಲಂತೂ. ಬೀಳಿಗೆ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಂತೂ, ಈ ದೇವ್ರ ಪಾದ ತೊಳೆದ ಕುಡ್ದ ನೀರಂತೂ. ನೀವು ಬರ್ತೀರಿ ಏನಪ್ಪು, ನೀವು ಬರ್ತೀರಿ ಏನಪ್ಪು ದೇವ್ರ ಜಗಳ ಬಿಡಿಸಕ್ಕೆ ಹೋಗುಣ, ಬರ್ತೀರಿ ಅಪ್ಪು ಅಂತ ಹೇಳ್ತಾ, ಎಲ್ಲ ಊರಾಗು ಹನುಮಂತಿಯವರು, ಎಲ್ಲ ಊರಿಗೂ ಹನುಮಂತಿಯವರ, ದುರ್ಗವ್ವ ದ್ಯಾಮವ್ವ ಅಂಥೇಳಿ ನಮ್ಮ ಹಿಂದಿನ ಹಿರಿಯರು ಮೊದಲು ಇಟ್ಟಿದ್ರು. ಎಲ್ಲ ಊರಿಗೂ ಹನುಮಂತಿಯವರು ಮುಖ್ಯ. ಅದು ಹೆಂಗ ಆ ಲಂಕಿ ಒಳಗಿಂದು ಈಗಿಂದು ಗೊತ್ತಿಲ್ಲ. ಎಲ್ಲ ಊರಿಗೂ ಹನುಮಂತಿಯವ್ರು ಇರ್ಲಾರ್ದ ಊರಿಲ್ಲ, ಹನುಮಂತಿಯವ್ರು ಇರ್ಲಾರ್ದ ಊರು ಒಂದು ಇಲ್ಲ ಈ ಜಗತ್ತಿನಾಗ. ಯಾಕಂದ್ರೆ ಅಂಥ ಶಕ್ತಿವಂತರು. ಅವ ಮದ್ವೆ ಆಗ್ಲಾರ್ದವ, ಆಸೆ ಇರ್ಲಾರ್ದವ. ಈಗ ಸಾಲು ಮರ ತಿಮ್ಮಕ್ಕನ್ನ ಫೋಟೋ ಪೂಜೆ ಮಾಡಿದಾರಲ್ಲ, ಮರ ಹಚ್ಚಿದಂಥ ಮಹಾತ್ಮದ ಹಂಗೆ ಅವ ಹನುಮಂತಿಯವರು ಯಾವ ಆಸೆನೂ ಇಲ್ಲ, ಇದೂ ಇಲ್ಲ. ದುಡ್ದಂಥ ರಾಮನ ಭಕ್ತ, ನಿಜವಾದ ರಾಮನ ಭಕ್ತ. ಅಂಥ ಭಕ್ತ ಆಗಬೇಕಂದ್ರೆ ನಿಷ್ಠೆಯಿಂದ, ಈಗ ನೋಡು ನಮಗೆ 2 ಪುಸ್ತಕ ಕೊಟ್ಟಿದ್ರು. ಇದೇ ಈಗ ಅಬ್ದುಲ್ ಕಲಾಂ ಅವ್ರದ್ದು, ವಿವೇಕಾನಂದವರು, ಅವರು ಆಸೆ ಇಲ್ಲದವ್ರು, ಅವರು ಆಸೆ ಇಲ್ಲವ್ರು. ಈಗ ಸದ್ದು ನಮ್ಗೆ ಯಾರು ವಾಜಪೇಯಿ ಅವರು, ಅವರು ಆಸೆ ಇಲ್ಲವ್ರು ಇದ್ರು. ಈಗ ಸದ್ದು ಮೋದಿ ಅವ್ರು ಅದಾರ, ಅವ್ರಿಗೂ ಹೆಂಡ್ರಿಲ್ಲ ಮಕ್ಕಳಿಲ್ಲ, ಅವರು ಆಸೆ ಇಲ್ಲವ್ರು. ಅವರೆಲ್ಲ ಅದಕ್ಕೆ ಮಾಡೋದು ಸಮಾಜಕ್ಕೆ ಮಾಡೋದು. ಸಮಾಜಕ್ಕೆ ಈಗ ನಿಮ್ಮ ಮುಂದೆ ಹೇಳ್ತೀನಿ, ಒಬ್ಬ ಊರಾಗ ದೊಡ್ಡ ಸ್ವಾಮಿ ಆಗೋದು ಜನಕ್ಕಾಗಿ, ಒಬ್ಬ ಶಾಣೆ ಡಾಕ್ಟರ್ ಆಗೋದು ಜನರಿಗಾಗಿ, ವಿಜ್ಞಾನಿ ಆಗೋದು ಜನರಿಗಾಗಿ, ಇಂಜಿನಿಯರ್ ಆಗೋದು ಜನರಿಗಾಗಿ, ಮತ್ತು ಗುಡಿ ಕಟ್ಟೋದು ಜನರಿಗಾಗಿ, ಜಾತ್ರೆ ಮಾಡೋದು ಜನರಿಗಾಗಿ. ನಾವೆಲ್ಲರೂ ಏನು ಮಾಡೋದು ಸಮಾಜಕ್ಕಾಗೇ ಮಾಡ್ಬೇಕು. ಸಮಾಜ ನಮ್ಮನ್ನು ಹುಟ್ಟಿಸಿದ್ದು ಸಮಾಜ. ತಾಯಿ ತಂದೆ ಯಾರೋ ಏನೋ ಅವ್ರ ಮಂದಿಗೆ, ಇದೆಲ್ಲ ಬಾಳೆ ಮಂದಿದ, ನಮ್ದೇನೂ ಇಲ್ಲ. ನೋಡ್ರಿ, ನೀವು ಗಂಡು ಮಕ್ಕಳು ಹಾಡುತ್ತೀರಿ, ಎಲ್ಲರೂ ಗಂಡು ಮಕ್ಕಳು ಹಾಡ್ತೀರಿ, ಪೇಡೆ ಹಚ್ತೀರಿ, ಅವ್ರು ಎಲ್ಲ ಜಾಯ್ಕ್ ಮಾಡ್ತೀರಿ, ಜತ್ರ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಗಂಡು ಮಕ್ಕಳು ಹಾಡುತ್ತೀರಿ, ಸಸಿ ಕರ್ಕೊಂಡು ಹೋಗಿಬಿಡ್ತಾಳೆ. ಹೆಣ್ಣು ಮಕ್ಕಳು ಹಾಡುತ್ತೀರಿ, ಅಳಿಯ ಕರ್ಕೊಂಡು ಹೋಗಿಬಿಡ್ತಾನೆ. ಮನುಷ್ಯರಿಗೂ ಮರಕ್ಕೂ ಏನೂ ಪರಕಿಲ್ಲ. ಅದಕ್ಕೆ ಸಾಲು ಮರ ತಿಮ್ಮಕ್ಕೆ ಶಾನ್ಯಾಕಿ ಮರ ಯಾಕೆ ಬಳಸ್ಕೊಳ್ಳಂದ್ರೆ, ಮನುಷ್ಯರಾದ್ರೆ ನಮಗೆ ನಿಂದಿ ಪಂದಿ ಆಡ್ಬೋದು, ಮರ ಆದ್ರೆ ನಮಗೆ ಹೆಸರು ಉಳಿಸ್ತಾವ ಅಂತೇಳಿ ಅದಕ್ಕೆ ಹಾಕಿ ಮರನ ಬೆಳೆಸಿದ್ರು. ಮನುಷ್ಯರಿಗೂ ಮರಕ್ಕೂ ಯಾವುದೂ ಪರಕಿಲ್ಲ. ನೋಡ್ರಿ, ಮರನೂ ಹಣ್ಣು ಕೊಡ್ತತಿ, ಹೂ ಕೊಡ್ತತಿ, ಕಾಯಿ ಕೊಡ್ತತಿ, ಅದು ಏನು ಒಂದು ಇದು ತಿನ್ನಾಗಿದೆ. ನೋಡ್ರಿ, ಇಲ್ಲೇ ಈಗ ಜಾತ್ರೆಯಾಗ ದೊಡ್ಡ ಕಡಾವಿಟ್ಟು ಹುಗ್ಗಿ ಮಾಡ್ತೀರಿ. ಆ ಹುಗ್ಗಿ ಮಾಡೋ ಮುಂದೆ ಹುಟ್ಟು ಹಾಕಿ ತಿರುಗಾಡ್ತೀರಿ, ಆ ಹುಟ್ಟು ಹಾಕಿ ತಿರುಗಾಡ್ತೀರಿ. ಆ ಹುಟ್ಟಿನಾಗ ಹುಗ್ಗಿನ ಆ ಹುಟ್ಟ ಒಂದು ಅಗಳಾರು ತಿಂದೈತ್ರಿ? ಇಲ್ಲ. ಹಂಗೆ ತಿರುದು ಮಂದಿಗೆ ಹಾಕೋದು. ಮತ್ತು ಕಡ್ಗೋಲ್ ನೋಡ್ರಿ ನೀವು, ಮಜ್ಜಿಗೆ ಗಡಿಗಾಗ ಅಡ್ಡಾಡ್ತೈತಿ. ಅದು ಮಜ್ಜಿಗೆ ಗಡಿಗಾಗ ಅಡ್ಡಾಡ್ತೈತಿ. ಒಂದು ಹಾಳು ಬೆಣ್ಣೆ ತಿನ್ನಂಗಿಲ್ಲ ಅದು. ಮತ್ತು ಹಂಗೆ ನೋಡ್ರಿ, ಇಲ್ಲಿ ಅಂಗಡಿ ಇಟ್ಟಾರ ಎಲ್ಲರೂ, ಈ ಬ್ರೆಡ್ದು ಪೇಡೆ ಇಟ್ಟಾರ. ಎಲ್ಲ ಬೆಂಗಳೂರು ಬಾಂಬೆ ಜಗ್ಸಿದು ಅಂಥವು ಇವು ಪೇಡೆದ ಅಂಗಡಿ ಇಟ್ಟಾರ. ಅಂಥ ಅಂಗಡಿ ಇಟ್ಟಾರ. ಅವ್ರು ಒಂದು ಹಾಳು ಬೆಲ್ಲ ಪೇಡೆ ಬಾಯಿಗೆ ಹಾಕ್ಕೊಳಂಗಿಲ್ಲ. ಒಂದು ಹಾಳು ಬೆಲ್ಲ ಮಂದಿಗೆ ಕೊಡೋದು. ಅವರು ಚಾದ ಅಂಗಡಿ ಇಟ್ಟಿರ್ತಾರೆ, ಅವ್ರ ಮಂದಿಗೆ ಮಾಡೋದು. ಮತ್ತು ಈ ಹೊಲ ರೈತರು 100 ಚೀಲ ಜೋಳ ರೈತರು ಬೆಳ್ತಾರೆ, ಅವ್ರು ತಿನ್ನೋದು ಎಷ್ಟು ಒಂದು ರೊಟ್ಟಿ ಮಂದಿಗೆ ಕೊಡೋದು. ಇದು ಎಲ್ಲ ಮಂದಿದ ಬದುಕ.
ಇದೆಲ್ಲ ಮಂದಿದ ಇಷ್ಟೆಲ್ಲ ಕೂಡಿರಿ, ಜಾತ್ರೆ ಮಾಡಿರಿ. ನೀವೆಲ್ಲ ಯಾರು ಸಂಬಂಧ ಮಾಡಿರಿ? ಸಮಾಜಕ್ಕಾಗಿ ಮಾಡಿರಿ. ಆ ಸಮಾಜಕ್ಕಾಗಿ ಮಾಡಿದ ಪುಣ್ಯ ನಿಮಗಲ್ಲ, ನಿಮ್ಮ ಮಕ್ಕಳಿಗಲ್ಲ, ನಿಮ್ಮ ಹಿಂದೆ ಮೊಮ್ಮಕ್ಕಳಿಗೂ ಆ ಪುಣ್ಯ ತರ್ತೈತಿ. ಯಾಕಂದ್ರೆ ಸಮಾಜಕ್ಕಾಗೆ ದುಡಿಬೇಕು ಯಾವಾಗಲೂ ಮನುಷ್ಯ. ನಮಗಾಗಿ ಏನು ಈಗ ನೋಡ್ರಿ, ಯೋಧರ್ನ ಸನ್ಮಾನ ಮಾಡಿದ್ರಿ, ಇಲ್ಲ ಸಾಲಿಕ ಅವ್ರು ಡಾಕ್ಟರ್ಗಳು ಆಗ ಅವ್ರನ್ನ ಸನ್ಮಾನ ಮಾಡಿದ್ರಿ. ಅವರು ನಾಳೆ ನಮ್ಮೂರದಿಂದ ಚಲೋ ದೊಡ್ಡ ಡಾಕ್ಟರ್ ಆದ್ರೆ ನಿಮಗೆಲ್ಲ ನಿಮ್ಮೂರ ಹೆಸರು ತರ್ತಾರೆ. ಈಗ ರೈತರು ಮಿಂಟ್ರಿಗೆ ಹೋಗಿ ಬಂದವರು, ಮತ್ತು ರೈತರು ಮತ್ತು ದೇಶಕ್ಕಾಗಿ ಯೋಧರು, ಅವರಿಂದ ನಾವು ಇಬ್ಬರು ತಣ್ಣಗೆ ಊಟ ಮಾಡಿ ಮಕ್ಕೊಳಕತ್ತೀವಿ. ಮತ್ತು ರಾಜಕಾರಣಿದಿಂದ ನಾವೇನು ಮಕ್ಕೊಳ್ಳೋರಲ್ರಿ. ಅವ್ರ ದಿನ ಊರಿಗೆ ಉರಿ ಹಚ್ಚಿ ನೀರಿಗೆ ಹಚ್ಚಿ ನಿಮ್ಮೂರಿಗೆ ಉರಿ ಹತ್ತೈತಿ, ನೀವು ಆರಿಸ್ಕೊರತ್ತೇಳಿ ಅವ್ರು ಹೋಗವ್ರು. ಆದ್ರೆ ರಾಜಕಾರಣದಿಲ್ಲ. ನಾವು ಬದುಕಿದ್ದಂದ್ರೆ ಯಾರಿಂದ ಅಂದ್ರೆ, ಒಂದು ನಮಗೆ ಯಾರು ಅಂದ್ರೆ ವಿದ್ಯಾ ಕಲಿಸಿದ ಗುರುಗಳು, ವಿದ್ಯಾ ಕಲಿಸಿದ ಗುರುಗಳು ನಮಗೆ ಸಂಸ್ಕಾರ ಕೊಟ್ಟ ತಾಯಿ ತಂದೆ, ಅವ್ರ ಪುಣ್ಯ ನಮಗೆ. ಮತ್ತು ಈ ರೈತರು, ನಾವು ಉಳಿದದ್ದು ಯಾರಿಂದ? ಒಂದು ನಮ್ಮ ದೇಶಕ್ಕಾವು ಯೋಧರು, ನಮಗೆ ಅನ್ನ ಹಾಕು ರೈತರು. ಪಡೆದ ಬಂದ ಮಾನವ ಜನ್ಮ ಹಡೆದ ತಾಯಿ ತಂದಿ ಅಂತೆ ಶ್ರೇಷ್ಠ ಪದವಿ ಪಡೆಕೊಂಡ ರೊಕ್ಕಲಿಗರು, ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಒಲಿಸಿದರು, ಜೀವ ಗ್ರಂಥಕ್ಕಾಗಿ ನವಧಾನ್ಯ ಬೆಳೆಸಿದರು. ಜೀವ ಬಿಟ್ಟ ಸೇವ ಇಲ್ಲ, ಸೇವ ಬಿಟ್ಟ ಜೀವ ಇಲ್ಲ, ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು. ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆದ ದೇವರು, ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು. ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಆಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು. ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡಾರು, ರೋಣಿ ಆರಾದ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದಾರು. ಭಾವ ಶುದ್ಧ ರೈತರು ಬಾವಿ ಕೇರಿ ಕಡಿಸಿದಾರೋ, ಬಾಳಿ ಬದನಿ ಕಬ್ಬು ಮೊದಲಾಗಿ ಹಚ್ಚಿದರು. ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು, ರೈತರ ಕಬ್ಬದಿಂದ ಸಕ್ರೆ ಫ್ಯಾಕ್ಟ್ರಿ ಆದವು ತಯಾರು. ಲಕ್ಷ್ಮೀ ಹತ್ತಿ ಅಪಲಂಡ್ ಹತ್ತಿ ಜೆ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು. ಅಕ್ಕಂಡ ಭಾರಸ್ಥಾನ ಕತ್ತಿ ಸಪ್ಲೈ ಮಾಡಿದರು, ಅದನ್ನು ನೂಲು ತೆಗೆದ ಸುತ್ತ ಕಾದಿ ನೇದಿದರು. ನಾ ಹೆಚ್ಚ ನೀ ಹೆಚ್ಚ ಕಲ್ವೀಗ ಹೆಚ್ಚನ್ನು ಲೌಕಿಕರು, ಕಾಯ್ದೆ ಕಾನೂನು ತೆಗೆದ ಕಾಗದ ಪತ್ರ ಬರೆದವರು. ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು. ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡುವುದಲ್ಲ, ನತ್ತಿಗಾಗಿ ಪತ್ತಾರನ ಹುಡುಕವರು. ಮೂಗ ಇಲ್ಲ ನತ್ತು ಯಾವಲ್ಲಿಡುವವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು, ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಂತ ಹೇಳ್ತಾ ಎಲ್ಲ ಇಷ್ಟೊಂದು ಮಾತು ಹೇಳ್ತೀನಿ. ಇಷ್ಟೆಲ್ಲ ಈ ಊರನ್ನವ್ರಿಗೆ, ಇಲ್ಲೆಲ್ಲ ವೇದಿಕೆ ಮೇಲೆ ಅಂತ ಎಲ್ಲ ಹಿರಿಯರಿಗೂ ತಾಯಂದ್ರಿಗೂ ಎಲ್ಲರಿಗೂ ಹೇಳೋದಂದ್ರೆ, ನನಗೊಂದು ಭಾಳ ನೋವೈತಿ, ನನಗೊಂದು ಭಾಳ ನೋವೈತಿ. ನಾ ಎಲ್ಲ ಹಳ್ಳಿಗಳು ಅಡ್ಡಾಡಿ ನೋಡಾಕತ್ತೀನಿ. ಎಲ್ಲ ಊರಿಗೆ 40 ಮಂದಿ 50 ಮಂದಿ ಲಗ್ನ ಆಗಲಾರ್ದ 30-40 ವರ್ಷಕ್ಕೆ ಹುಡುಗರು ಉಳ್ದಾವು. ಲಗ್ನ ಮಾಡಕ್ಕೆ ಒಬ್ರಿಗೆ ಇದು ಆಗೋಲ್ಲ, ಕನ್ಯಾ ಕೊಡುವಲ್ಲ. ದಯಮಾಡಿ ನಿಮ್ಮ ಊರಾಗ ಅವ್ರಿಗೆ ಹಿರಿಯರು ಕೂಡಿ ನಿಮ್ಮ ಊರಾಗ ಹೆಣ್ಣು ಪಣ್ಣು ತಗೋದು ಇಲ್ಲೇ ಲಗ್ನ ಮಾಡಿದ್ರೆ ಎಂಥ ಚಂದ ಆಕೈತಿ. ಮತ್ತು ಒಂದು ದಿವಸ 1 ತಿಂಗಳ ವಯಸ್ಸು. ಸರ್ಕಾರ ಹುಚ್ಚು ಸರ್ಕಾರಕ್ಕೆ ಬುದ್ಧಿ ಇಲ್ಲ ನಮಗೆ. ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ. ಸರ್ಕಾರದಂತ ಸುಳ್ಳು ಹೇಳಕ್ಕ ಸರ್ಕಾರ 1ನೇ ನಂಬರ್, ತುಡುಗು ಮಾಡಾಕ ನೌಕರಿದಾರ 1ನೇ ನಂಬರ್, ಓಟ್ ಹಾಕಿ ಗಪ್ಪನ ಕುಂದ್ರಾಕ ಊರಾನವ್ರು 1ನೇ ನಂಬರ್. ಸರ್ಕಾರದ ಯಾವ್ದು ರೀತಿನೇ ಬುದ್ಧಿ ಐತಿ, ಸರ್ಕಾರಕ್ಕೆ ಬುದ್ಧಿ ಐತಿ. ಆ ಸರ್ಕಾರ ಅಂತ ಹುಚ್ಚ ಅವ್ರತ್ತ ಅಲ್ರಿ. ಅವ್ರ ಮಾನ ಮರ್ಯಾದೆ ಅವ್ರಿಗೆ ಗೊತ್ತಿಲ್ಲ. ಗರ್ತಿಗೆ ಮಾಡಿ ಒಟ್ಟಿಗೆ ತೋರಿಸ್ಕೊತಾ ಅಡ್ಯಾಡ್ತಾರ ಅವ್ರು. ನಮ್ಮ ಹಳ್ಳಿಯಣ್ಣ ಮಾನ ಮರ್ಯಾದೆ, ನಮ್ಮ ಊರಣ್ಣ ಮಾನ ಮರ್ಯಾದೆ ಅವ್ರಿಗೇನು ಗೊತ್ತರಿ? ಎಲ್ಲ ಗುಡ್ದಾಗ ಮುಲ್ಲಂದ ಏನಂದಾಗ ನಮ್ಮ ಊರಾಗ ಲಗ್ನ ಮಕ್ಕಳು ನಾವು ಮಾಡುವಾಗ ಆ ಸರ್ಕಾರದ ಏನು ಕೆಲಸ? ನಮ್ಮ ಹಿರಿಯರು ಮಳ್ರಲ್ಲ, 15-16 ವರ್ಷಕ್ಕೆ ಏನು 12 ವರ್ಷಕ್ಕೆ ಲಗ್ನ ಮಾಡ್ತಿದ್ರು. ಇನ್ನು ಸಣ್ಣವ್ರಕ್ಕಲ್ಲೇ ಲಗ್ನ ಮಾಡ್ತಿದ್ರು. ಯಾಕೆ ಮಾಡ್ತಿದ್ರು ಲಗ್ನ ಅಂದ್ರೆ, ಅವ್ರು ಎಷ್ಟು ಮುಂದಾಲೋಚನೆ ಇಟ್ಕೊಂಡು ಮಾಡ್ಯಾರಂದ್ರೆ ಲಗ್ನ. ಹುಡುಗಿಯರು ಹುಡುಗರು ಶಾಣ್ಯಾರು ಭಾಳ ಇರ್ತಾರೆ. ನಾವು ಗಂಡು ಮಕ್ಳ ಗತೆ ಬುರ್ಬುರ್ ಬಸವನಗಳು ಇರಂಗಿಲ್ಲ. ಅವ್ರು ಶಾಣ್ಯಾರು ಭಾಳ ಇರ್ತಾರೆ. ಯಾಕಂದ್ರೆ ಮುಗ್ದಾನ ಹೆಂಗೆ ಹಿಡ್ಕೋಬೇಕು ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿರ್ತೈತಿ. ನೋಡ್ರಿ ನೀವು ಒಬ್ಬ ಹೆಣ್ಮಕ್ಳು ಸಸಿ ನಡಿಯಾಕೆ ಬಂದಾಕಿ ಅತ್ತಾಗಿತ್ತಾಗ ನೋಡಿ ಬೆಕ್ಕ ಹೆಂಗೆ ಜಪ್ಪಿಸಿ ಕೂತ್ ಹಿಡ್ಕೊಂಡು ಹಿಂದ್ಗಡೆ ಹಿಡ್ಕೊಂಡ್ರೆ ಅದ ಒಟ್ಟು ಹೆಣ್ಣು ತೆಗೆದು ಅತ್ತಿ ಮಾವ್ರ ರಸ್ತಾಗ ನಿಂತು ಒದರುದ ಸುಮ್ಮ ಹೋಗಿ ಬೆಂಬಡಿಗೆ ಎತ್ತಿರ್ತಾರಲ್ಲ, ಹಂಗೆ ಅವ್ರು ಭಾಳ ಶಾಣ್ಯಾರು ಇರ್ತಾರು. ಅದಕ್ಕೆ ನಮ್ಮ ಹಿರಿಯರು ಭಾಳ ಶಾಣ್ಯಾರಿದ್ರು. ಹೆಂಗೆ ಮಾಡಿದ್ರು ಅಂದ್ರೆ, ಕಾಲಿಗೆ ಉಂಗುರ ಹಾಕ್ಯಾರ, ಕೈ ಬಳಿ ಹಾಕ್ಯಾರ,
ಕಿವಿ ಚುಚ್ಚಾರ, ಮೂಗು ಚುಚ್ಚಾರ, ಹಣಿ ಕುಕ್ಮ ಹಚ್ಚಾರ. ಯಾಕೆ ಹಚ್ಚಾರ ಅಂದ್ರೆ ಆಕಿ ಮನಸ್ಸು ಗಟ್ಟಿಯಾಗಿ ಉಳಿಲತ್ತೇಳದನ್ನ ಎಲ್ಲ ಮಾಡ್ಯಾರ. ಈಗ ಹಣಿ ಕುಕ್ಮ ಹಚ್ಕೋವಲ್ಲು, ಮೂಗು ಚುಚ್ಕೋವಲ್ಲು, ತುರ್ಬಾ ಕಟ್ಕೋವಲ್ಲು, ದೇವ್ಡಿಗತ್ತೆ ರಣಗುದಲ ಬಿಟ್ಟು ಅಡ್ಯಾಡಕ್ ಹತ್ಯಾವ. ಸಾಲಿ ಕಲ್ತಾರ. ಅಪ್ಪ ಅವ್ವ ಒಬ್ಬರ ಮನ್ಯಾಗ ಅವ್ ಬುದ್ಧಿ ಹೇಳೋರು ಅದಾರ ಇಲ್ರಿ. ಅರ್ಧ ಮುರ್ದ ಸೊಣ್ಣ ಹಾಕೋತಾವ. ಏನು ಗಂಡು ಹುಡುಗರು ಅರ್ಧ ಮುರ್ದ ತಲೆ ಕತ್ತರಿಸ್ಕೊಂಡಿರ್ತಾವ, ಅವು ತಲೆ ಹಿಂಗೆ ಕತ್ತರಿಸ್ಕೊಂಡಿರ್ತಾವ. ಅವಕ್ಕೆ ಯಾರು ಹೇಳವ್ರಿಲ್ಲ, ಇವ್ರನ್ನ ಯಾರು ಕೇಳವ್ರಿಲ್ಲ. ಅವ್ರು ಕೇಳೋ ಅವ್ರು ಮೂಸು ಮನ್ಯಾಗ ಒಟ್ಟು ಟಿವಿ ನೋಡ್ಕೊತ ಮೊಬೈಲ್ ಸರ್ಸ್ಕೊತ ಅವ್ರು ಕೂತಿರ್ತಾರೆ. ಊರು ಹಾಳಾಗಿ ಹೋಗಲ್ಲಕ್ಕ ಮೊಬೈಲ್ ಒಂದಿದ್ರು ಸಾಕತ್ ಇವ್ರು ಹತ್ತಾರ. ಹೆಂಗೆ ಮರ ಎಲ್ಲರೂ ನೀವು ಹಿರಿಯರು ಕೊಡ್ರಿ, ನಿಮ್ಮ ಹಿರಿಯರು ಕೊಡ್ರಿ. ನಮ್ಮ ಹಿರಿಯರು ಹೇಳಿದಿಲ್ಲ ಲಗ್ನ 16 ವರ್ಷಕ್ಕೆ ಯಾಕೆ ಮಾಡ್ತೀರಂದ್ರೆ, 16 ವರ್ಷಕ್ಕೆ ಯಾಕೆ ಮಾಡ್ತೀರಂದ್ರೆ ಲಘುಗೆ ಹೆಣ್ಮಾಡಿಗೆ ತಿಳಿವಳಿಕೆ ಬರ್ಕೊಡ್ದ ಲಗ್ನ ಮಾಡಿ ಕಡೆಯಕ್ಕೆ ಹಾಕಿದ್ರು. ಅವಾಗ ಅವ್ಕೆ ಶಾನ್ಯಾಕಿ ಎದ್ದು ಬಿಡ್ದ. ಈಗ ನೋಡ್ರಿ ನೀವು ಕುರುಬರಂತ ಶಾನ್ಯಾರ ಅವ್ರದಿಲ್ಲ. ಕುರಿ ಕಾಯಕ್ಕೆ ಹೋದಾಗ ಅವ್ರ ಕಟಕರು ಕುರಿ ಹತ್ತಲೆ 10 ಅನ್ಕೊಡ್ದ ಅವ್ನು ಹತ್ತಲೆ ಕಟಕರು ಕುರಿ ಸಂತಿ ಮಾಡಿದ್ರೆ ಅವ್ರಿಗೆ ಚಾನ್ಸ್. ಇಲ್ಲಿಕಾರ ಕುರುಬ ಶಾನ್ಯ ಭಾಳ ಇರ್ತಾನೆ. ನಾವು 10 ಟೈಮ್ 10 ಆತಂದ್ರೆ ಅವ್ನ ಶಾನ್ಯಾರೇ ಅವ್ರದಿಲ್ಲ. ಹಂಗೆ ಹೆಣ್ಮಕ್ಳಂತ ಶಾನ್ಯಾರೇ ಅವ್ರದಿಲ್ಲ. 15-12 ವರ್ಷಗಳ ಲಗ್ನ ಮಾಡಿ, ಆ ಲಗ್ನ ಮಾಡಿದ ಕೂಡಲೇ ಆಕೆಗೆ ತಿಳುವಳಿಕೆ ಬರ್ಕೊಡ್ದು 2 ಮಕ್ಕಳು ಹಾಕಿದ್ದು. 2 ಮಕ್ಳು ಅಂದ್ರೆ ಏನು ಹೆಂಗೆ ಮಾಡಿದ್ರು ಅತ್ತಿ ಮಾವಜಿಗೆ ಹೇಳಿದ್ರು ಇಲ್ಲ. ಹಂಗೆ ಅವ್ರ ಕಾಲ ಹಾಕೊಂಡು ಮಕ್ಕಳು ನೋಡ್ಕೋತ. ಹೆಣ್ಮಕ್ಳು ಬಾಳೆ ಎದಕ್ಕೆ ಮಾಡ್ತಾರೆ ಅಂದ್ರೆ ಮಕ್ಕಳು ಮಾರಿ ನೋಡಿ ಬಾಳೆ ಮಾಡ್ತಿದ್ರು. ಮಕ್ಕಳು ಮಾರಿ ನೋಡಿ ಬಾಳೆ ಮಾಡ್ತಾರೆ ಅತ್ತಿ ಮಾವನ ಮನ್ಯಾಗ. ಹಂಗೆ ಬಾಳೆ ಮಾಡ್ತಿದ್ರು. ಆ ಬಾಳೆ ಮಾಡೋ ಮುಂದೆ ಚೆಂದ ನೋಡ್ತಿರ್ತ. ಈಗ ಒಟ್ಟರು ಕಲ್ತು ಬಿಟ್ಟಾರು. 20 ವರ್ಷ ಆದ್ರೂ ಶಾಣ್ಯರಾಗಿ ಬಿಡ್ತಾರು, ಎಚ್ಚರಾಗಿ ಬಿಟ್ಟಿರ್ತೈತಿ. ನಮಗೆ ಗಂಡು ಹುಡುಗರು ಏನ್ತಾವೆ ತೆಳ್ಳನಾಗಿ ಬೆಳ್ಳನಾಗಿ ಹೇಳ್ತಿಬೇಕತ್ತಾರ ಗಂಡು ಹುಡುಗರು. ಆ ಹೆಣ್ಣು ಹುಡುಗಿಯರು ಏನಿರ್ತಾವೆ ನಮಗೆ ನೌಕರಿ ಇರಬೇಕು, ಅತ್ತಿ ಮಾವ ಇರಬಾರ್ದು, ನಾವು ಹೇಳ್ದಂಗೆ ಗಂಡ ಕೇಳಬೇಕು. ಎಂಥ ದುರ್ಬುದ್ಧಿ ಬಂದೈತಿ ಮರಯ, ಎಂಥ ದುರ್ಬುದ್ಧಿ ಬಂದೈತಿ. ಅಲ್ಲ ಹೆಣ್ಣು ಕೊಡೋರು ಅತ್ತಿ ಮಾವ ಗಟ್ಟಿದಾರ ಇನ್ನೂ ಹತ್ತಾರ. ಇವ್ರ ಸಂಬಂಧ ಏನೋ ಅವ್ರ ಮನ್ಯಾಗ ನಿಗಿರ್ಬೇಕು ಅವ್ರು. ಅಲ್ಲ ಎಲ್ಲ ಇವ್ ಅವರು ತಮ್ಮ ಮನ್ಯಾಗ ಹೆಣ್ಣು ಹಿಡ್ದಿರ್ತಾರೆ, ಅವರು ತಮ್ಮ ಮನ್ಯಾಗ ಇರ್ತೈತಿ. ನಮ್ಮ ಹಿರಿಯರು ಹೆಣ್ಣು ಮಕ್ಕಳಿಗೆ ಒಂದು ಮಣಿತನಗ ತುಂಬಿದ ಮನ್ಯಾಗ ಕೊಟ್ರೆ ಹೆಣ್ಣು ಮಕ್ಕಳಿಗೆ ಬಂದೋಬಸ್ತ್ ಇರ್ತೈತಿ. ಮತ್ತು ಈಗ ಒಂಟ್ರಿ ಇದ್ದವ್ರು ಕೊಟ್ಟು ಅವನು ಹೋದ್ರು ಯಾರು ಕೇಳಂಗಿಲ್ಲ, ಆಕಿನ ಹೋದ್ರು ಯಾರು ಕೇಳಂಗಿಲ್ಲ. ಹಂಗಾಕೈತಿ. ಹಂಗಾಗಬಾರ್ದು. ತುಂಬಿದ ಮನ್ಯಾಗ ತಾಯಿ ತಂದೆ ಇರ್ಬೇಕು, ಹೆಣ್ಣು ಮಕ್ಳು ಇರ್ಬೇಕು, ಮೈದನ ಬಾವುಗಳು ಇರ್ಬೇಕು. ಅಂಥ ಮನ್ಯಾಗ ಹೆಣ್ಣು ಕೊಟ್ರೆ ಹೆಣ್ಣು ಮಕ್ಕಳು ಸೇಫ್ಟಿಯಾಗಿರ್ತಾರೆ, ಹೆಣ್ಣು ಮಕ್ಕಳು ಸೇಫ್ಟಿಯಾಗಿರ್ತಾರೆ. ಮತ್ತು ಈ ನೌಕರಿ ನಾವು ಹೆಣ್ಣು ಕೊಡ್ತೀವತ್ತು ಹೊಂಟಾರ. ನೌಕರಿ ಅವನತ್ತಲ್ಲಿ ಏನಿರ್ತೈತಿ ಬಗಜಂಟ ಅವತ್ತು ತಿಂಗಳಿಗೆ ಒಂದು ಪಗಾರ ಬರೋದು, ತಗಡ್ರ ನೀರು ಹೊಟ್ಟು ಕೊಡ್ದು ಅದು ಚಂಜಿನ ಹಲ್ಚಿದನ್ನ ತಿರ್ತೈತೆ. ಅದು ಮುಂಜಾನೆ ಎಣ್ಣೆ ಬಳಸ್ಕೊಂಡು ನೌಕರಿದಾರ ಬೇಕಾರೆ ನೋಡ್ರಿ ನೀವೆಲ್ಲ ಅಡುಗೆ ಮಾಡೋರು ಎಣ್ಣೆ ಉಳಿಸ್ಕೊಡ್ತಾರೆ ಅವ್ರಿಗೆ. ಆದರೆ ನಮ್ಮ ರೈತರು ಆಗ ಬೆಳೆದ ಆಗ ತಿನ್ನಲ್ರಿ, ಯಾಕೆ ಬಿಸಿದ ಉಣ್ತಾರೆ. ಮಜ್ಜಿಗೆ ಕಡ್ದು ಮಜ್ಜಿಗೆನೇ ಉಣ್ತಾರೆ. ಅವ್ರಿಗೆ ತಾನೆ 8 ದಿನ ಫ್ರಿಜ್ನಾಗ ಇಟ್ಟು ಇದ್ರ ಮಾರ್ಕೆಟ್ದಾಗ ತಂದು ತಿನ್ನಂಗಿಲ್ಲ. ಆಗ ಮಾಡ್ಕೊಂಡು ತಿನ್ನುವಂಥ ನಮ್ಮ ರೈತರು, ನಮ್ಮ ತಾಯಿಗಳು ಅವಾಗ ಅಂಥವ್ರೆಲ್ಲ ಇದ್ರು. ಈಗೆಲ್ಲ ಏನು ಮಾಡೈತೆ ಅಂದ್ರೆ ಅವರು ಕಲ್ತಾವ್ರು, ಇವರು ಕಲ್ತಾವ್ರು. ಕಾಣಾವಳಿ ಊಟಕ್ಕೆ ಹೋಗತ್ತೆ ಅವ್ರಿಗೆ ಗಂಡ ಐತಿ ಕೂಡಿ. ಕಾಣಾವಳಿಗೆ ಊಟಕ್ಕೆ ಹೋಗತ್ತಾರ, ಮನ್ಯಾಗ ಅಡುಗೆ ಮಾಡಕ್ಕೆ ಬರೋಲ್ಲ ಅವಕ್ಕೆ. ಯಾಕಂದ್ರೆ ಸಾಲಿ ಕಲ್ತಾಕಿನ ನೌಕರಿಗೆ ತರ್ದ ಆಕಿಗೆ ಅಡುಗೆ ಮಾಡಕ್ಕೆ ಬರೋಂಗಿಲ್ಲ. ನಡಿ ಅಲ್ಲೇ ಕಾಣಾವಳಿಗೆ. ಹಿಂಗಾಗಿ ಕಂಡಪಟ್ಟಿ ಹಾದಿ ಮ್ಯಾಗ ಕಾಣಾವಳಿ ಹೆಚ್ಚಾಗ್ಯಾವ. ಕತ್ತಲ್ಲ ಗಂಡ ಹೆಂಡತಿ ದಾರ್ಯಾಗ ಹೋಗಿ ಅಲ್ಲಿ ಊಟ ಮಾಡಿ ಬರ್ತಾವೆ. ರೊಟ್ಟಿ ಮನ್ಯಾಗ ಮಾಡೋದು. ಮತ್ತು ನೌಕರಿ ಅವ್ರು ಆ ಕಾಣಾವಳಿಗೆ ಊಟಕ್ಕೆ ಆ ನೌಕರಿ ಅವ್ರ ಪಗಾರ ಏಳು ಸಾಲ್ತೈತಿ. ಅದನ್ನು ನಮ್ಮ ರೈತರ ಮನೆಯಾಗ ಹಾಲ ಹೈನ ಮಜ್ಜಿಗೆ ಮೊಸರ ಊಟ ಮಾಡಿ ಎಷ್ಟು ತಾಕತ್ತಿರ್ತಾರೆ, ಎಷ್ಟು ಗಟ್ಟಿರ್ತಾರೆ. ಅವು ನೋಡಿ ಗುಳಿಗೆ ನುಂಗ್ತಿರ್ತಾವೆ. ಬರ್ರಿ ಗುಳಿಗೆ ನುಂಗಿ ಹಿಂಗಾಗಿ ಬಿಟ್ಟಿರ್ತಾವೆ. ಅಂಥವಕ್ಕೆ ನಾವು ಹೆಣ್ಣು ಕೊಡೋಕ್ಕಿಂತ ದಯಮಾಡಿ ಎಲ್ಲ ಊರಾಗು ನಾ ಏನು ಹೇಳ್ತೀನಿ ಅಂದರೆ ಮಠಮಾನ್ಯದ ಗುರುಗಳೆಲ್ಲ ರೈತರನ್ನು ತಿಂದು ಬದುಕ್ತಾರೆ. ನೌಕರಿ ಮಾಡೋರು ರೈತರನ್ನ ತಿಂದು ಬದುಕ್ತಾರೆ. ರೈತರನ್ನ ಬಿಟ್ಟರೆ ಯಾರೂ ಇಲ್ಲ. ರಾಜಕಾರಣಿ ಮಾಡ್ತಾರಲ್ಲ ಅವ್ರು ಕಾಯ್ದೆ ಕಾನೂನು ಮಾಡೋರು, ಅವರು ರೈತರಪ್ಪನ ಅನ್ನನ ಉಂಡು ಬದುಕ್ತಾರೆ. ಆದ್ರೆ ಎಲ್ಲರೂ ಕೂಡ ರೈತನ ಬೆನ್ನ ಮ್ಯಾಗ ಕಾಲಿಟ್ಟು ಅಡ್ಡಾಡಕತ್ತಾರೆ. ಫ್ಯಾಕ್ಟ್ರಿ ಅವ್ರು ನೋಡ್ರಿ, ಅವ್ರಿಗೆ ಅವರು ಡಬ್ ಹಾಕ್ತಾರ, ಇವರು ಡಬ್ ಹಾಕ್ತಾರ. ದಯಮಾಡಿ ಎಲ್ಲ ಊರಾಗೂ ನಿಮ್ಮ ಯುವಕರಿಗೆ ಜಾತ್ರೆ ಮಾಡೋಕ್ಕಿಂತ ಗುಡಿ ಕಟ್ಟೋಕ್ಕಿಂತ ನಾವೆಲ್ಲರೂ ಕೂಡಿ ಒಂದು ಮನಸ್ಸು ಕಟ್ಟಬೇಕು. ಮನಸ್ಸು ಎಂಥದ್ದು ಕಟ್ಟಬೇಕಂದ್ರೆ ಧರ್ಮದ ಮನಸ್ಸು ಕಟ್ಟಬೇಕು. ಜಾತಿ ಜಗಳ ಹಚ್ಚಬಾರ್ದು. ಜಾತಿಗಾಗಿ ಜಗಳ ಹಚ್ಚಬಾರ್ದು. ಯಾವ ದೇವರು ನಮಗೆ ಜಗಳಾಡತ್ ಹೇಳಿಲ್ಲ, ಯಾವ ದೇವರು ಪುರಾಣ ಹೇಳಿಲ್ಲ, ಪುಣ್ಯ ಹೇಳಿಲ್ಲ, ಏನೂ ಇಲ್ಲ. ನಾವೆಲ್ಲರೂ ನಮ್ಮ ಹಿಂದೆ ಹೇಳಿಗಾರ ಹೇಳ್ತಾರೆ, ಓಡಿ ಹೋಗಿ ನಮ್ಮ ಹೆಣ್ಮಕ್ಳು ಹಾಡ್ತಿದ್ರು, ಓಡಿ ಹೋಗಲು ಬೇಡ, ಗ್ವಾಡಿ ಜಿಗಲು ಬೇಡ, ಗ್ವಾಡಿಯ ತೆಳಗ ತಿಳಿ ನೀರು, ಗ್ವಾಡಿಯ ತೆಳಗ ತಿಳಿ ನೀರು ತಿಳಿದಂಗೆ ತಿಳ್ಕೋರಿ ನಿಮ್ಮ ಮನದಾಗ. ಹಾತರ್ಕಿ ಹಸರಾಣಿ ನೀ ಕೇಳ ಉತ್ತರಾಣಿ, ನನ್ನ ಬೇದಾಕಿ ಪತ್ರೋಳಿ ಮಣಿ ಮುಂದೆ ರತ್ನದ ಹಳ್ಳಾಗಿ ಹೊಳದೇನು ಅಂತೇಳಿ ನನ್ನ ತಾಯಿಗಳು ಹೇಳ್ತಿದ್ರು. ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ, ಭೀಮಾರತಿ ಎಂಬ ಹೊಳೆಯಾಗ ಬಿಚ್ಚಿದ್ರೆ ಮಾದಲಿ ಉಂಡ್ಯಾಗ ಮಲಿ ಹಾಲು.
ಅಂತ ಅದ್ಭುತದ ಹಣ್ಣಂತ ಹಾರ್ಯಾಣ ಹನುಮಂತವ್ರ ಮ್ಯಾಗ ಹೇಳ್ಯಾರ, ಹಣ್ಣಂತ ಹಾರ್ಯಾಣ 12 ಗವಾರ. ಸೂರ್ಯನ ಕಿರಣಿಗೆ ಬಿದ್ದಾನ ಹನುಮಂತ, ಕಣ್ಣ ಕಳ್ಕೊಂಡು ಕಡಿ ಹನುಮಂತ. ಅಡವಿ ಯಾರಣದಾಗ ಸೀತವ್ವ ಹಡ್ದಾಳ, ತೊಳೆಯಾಕ ನೀರಿಲ್ಲ, ತೊಳೆಯಾಕ ನೀರಿಲ್ಲ ಹನುಮಂತ ನೆಲಗುದ್ದಿ ನೀರು ತೆಗ್ದಾನ. ಅವ್ರು ಹಾಡಿದ್ರು, ಅವಾಗ ಹಾಡ್ಯಾರ. ಮತ್ಯಾವ್ದು ಪಾಂಡವ್ರ ಮ್ಯಾಗ ಹೊಡ, ಕಾಮಕರ್ಲಿಗೆ ಸೋತ, ಭೀಮ ಬಿಲ್ಲಿಗೆ ಸೋತ, ರಾವಣ ಸೋತ ರಣದಾಗ ಧರ್ಮರಾಜ, ದ್ರೌಪದಿನ ಸೋತ ಪಗಡ್ಯಾಗ, ಕಲ್ಲ ಕಡವ ಮಾಡಿ ಮುಳ್ಳ ಶಾವಿಗೆ ಮಾಡಿ, ಬನ್ನಿಯ ಎಲೆಯ ಪತ್ರೋಳಿ ಮಾಡಿ ಉಂಡ ಪಾಂಡವ್ರು ಹೋಗ್ಯಾರ ವನವಾಸ. ಈ ಪುರಾಣ ಕೀರ್ತನ ಇಂಥವೆಲ್ಲ ನಮ್ಮ ಜಾನಪದರೊಳಗೆ ಸರ್ವಜ್ಞನಕ್ಕಿಂತ ಮೊದಲು ನಮ್ಮ ಜಾನಪದ ಅದಾವ. ಈ ರಾಮಾಯಣ ಮಹಾಭಾರತಕ್ಕಿಂತ ಮೊದಲು ನಮ್ಮ ಜಾನಪದ ಅದಾವ. ಅವ್ರು ಹೇಳಿದ ಅವ್ರು ರಾಮಾಯಣ ಮಹಾಭಾರತ ಅವ್ರು ಹೇಳಿದ್ರು ಜಾನಪದ ಅವ್ರು ಹೇಳಿದ್ರು ನೋಡೇ ಬರೆದಿಟ್ಟಾರ ಬಲ್ಲವ್ರು. ಆದ್ರೆ ನಮ್ಮ ಆತ್ಮದಾಗ ಜಾನಪದವ್ರಂತ ಜಾನರು ಯಾರಲ್ಲ, ಸರ್ವಜ್ಞನಕ್ಕಿಂತ ಮೊದಲನ ಅದಾರ. ಮತ್ತು ಈ ಕಲ್ಯಾಣದ ಶರಣರ್ಕಿಂತ ಮೊದಲ ನಮ್ಮ ಜಾನಪದ ಅದಾವ. ಆ ಜಾನಪದ ಅಂತಾವ ಅಂದ್ರೆ, ಎಡ್ಕಿನ ಹೊಲದಾಗ ಅಡಿಕೆ ಬಿತ್ತವನ ಯಾರೋ, ನಡಕಟ್ಟಿನ ಹುಡುಗ ನಣತಮ್ಮನ ಮಣಿಯಾಗ, ಹಣಕಟ್ಟಿನ ಹೋರಿ 16, ಕುಂಬಳ ಕುಡಿ ಸಣ್ಣ, ದೋತರ ದಡಿ ಸಣ್ಣ, ನಟ್ಟ ಕಡಿಯವನ ನಡಸಣ್ಣ ಶಾಲ್ಯಾಗ, ಓದು ಹುಡುಗರು ದಡಿ ಸಣ್ಣ ಅಂತ ನಮ್ಮ ಹೆಂದಿನ ಅಂತಿಮ. ತುಂಬಿದ ಹೊಳೆಯಾಗ ಕೊಂಬ ಕಾಣುವುದೇನು, ಬಂಗಾರದಿನಿಯ ಬಸವಣ್ಣ ಬರುವಾಗ ತುಂಬಿದ ಗಂಗವ್ವ ತುಳಿಕಾಳು, ಬೆಳಗಾಗಿ ಬೆಳ್ಳಿ ಮೂಡಲ ಹರಿದ, ಹೊಳ್ಳಳ್ಳಿ ಮೇಣ ಗರಿ ತೆಗೆದು ಆಡ್ಯಾವ ಗರ್ತಿ ಗಂಗವ್ವನ ಉಡಿಯಾಗ ಅಂತ ನಮ್ಮ ಜಾನಪದವ್ರು ಹಾಡ್ತಿದ್ರು. ಮತ್ತು ಇನ್ನೊಂದು ಹೇಳ್ಯಾರ, ಏನಂದ್ರೆ ಕಸಗಾಯಿ ಕಡಿಬೇಡ. ನೋಡಿ ಎಂಥ ಮಾತು ಹೇಳ್ಯಾರಂದ್ರೆ, ಕಸಗಾಯಿ ಕಡಿಬೇಡ, ಹೊಡಿದಂಟ ಮುರಿಬೇಡ, ಬಸವಣ್ಣನ ಹೂಡಿ ಹೊಡಿಬೇಡ ಸ್ವಾಮಾರ, ಮದುಮಗನಾಗಿ ಇರಲಿ ಅಂದ. ಕಸಗಾಯಿ ಕಡಿಬೇಡ ಅಂದ್ರೆ ಎಂಥ ಮಾತು ಹೇಳ್ಯಾರ ನೋಡಿ. ಕಸಗಾಯಿ ಕಡಿಬೇಡ ಅಂದ್ರೆ ಪುಟ್ಟಿಕಾಯಿ ಹಸಿಕಾಯಿ ಹರಿದ್ರೆ ಅಂದ್ರೆ ಇಸ ಇರ್ತೈತೆ ಅದನ್ನು ಹೊಡಿದಂಟ ಮುರಿಬೇಡ. ಹೊಡಿಗೆ ಬಂದು ಹೊಡಿ ಬರಲಾರ್ದ ದಂಟು ಮುರಿದ್ರೆ ಅದು ಸೌಳು ಇರ್ತೈತಿ, ಶೈ ಇರುವುದಿಲ್ಲ. ಅದು ಕಬ್ಬ ಹೊಡಿದಂಟ ಅಂದ್ರೆ ಸೌಳು ಇರ್ತದೆ. ಮತ್ತು ಹಂಗೆ ಬಸವಣ್ಣನ ಹೂಡಿ ಹೊಡಿಬೇಡ ಸ್ವಾಮಾರ, ಮದುಮ್ಯಾಗ ಸ್ವಾಮಾರ ದಿವಸ ನಮ್ಮ ಹಿರಿಯರು ಹಿಂದಿನವ್ರು ಸ್ವಾಮಾರ ದಿವಸ ಗಳೆ ಹೂಡ್ತಿರಂಗಿಲ್ಲ, ಗಾಡಿ ಹೂಡ್ತಿರಂಗಿಲ್ಲ. ಈಗೆಲ್ಲ ಮಂದಿ ಬಂದಂಗೆ ಬಡ್ಕೋತ ಹೊಂಟೈತಿ. ಹುಡ್ತಾರ. ಅವಾಗ ಯಾರು ಹೇಳವ್ರು ಇಲ್ಲ, ಕೇಳವ್ರು ಇಲ್ಲ. ಎಂಥ ಕಾಲೋತೋ, ಕಾಲು ಎಂಥದ್ದು ಬಂತು, ಮೈ ಮುರ್ದ ದುಡಿ ಅವ್ರೀಗ ಭೂಮ್ಯಾಗ ಇಲ್ಲಂಗಾತು. ಹರಂ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು, ದೇವ್ರಂತ ತಿಳ್ಕೊಂಡು ಅವರು ದೆವ್ವಾಗಿ ಬಿಟ್ರು. ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಇಟ್ಟ ಹೊಂಟ್ರು. ಎಂಥ ಕಾಲೋತು, ಕಾಲು ಎಂಥದ್ದು ಬಂತು, ಕಣ ಕಡ್ದ ನೀರು ಹೊಡೆದ ರಾಶಿ ಮಾಡೋದು ಹೋತು, ನೈನದಾರ ಮಿಷನ್ದಾಗ ರಾಶಿ ಮಾಡೋದು ಬಂತು. ರಾಗ ತಾಳದಾಗ ಹಾಡಿ ಬಾರಿಸುವುದು ಹೋತು, ಬಲ್ಲಂಗ ಬಾರಿಸಿ ಕುಣಿಯುವುದು ಬಂತು. ಮೈ ತುಂಬ ಅರಿವಿ ಉಟ್ಟ ಸಿನಿಮಾ ಮಾಡೋರು ಆದ್ರು, ಅರ್ಧ ಮುರ್ದ ಅರಿವಿ ತೊಟ್ಟ ಬತ್ಲೆ ಕುಣಿಯೋರು ಬಂದ್ರು. ಎಂತಹ ಕಾಲೋತು, ಕಾಲು ಎಂಥದ್ದು ಬಂತು, ಅಂತಾದ ಹೋಗಿ ಇಂತಾದ ಬಂತು, ಇಂತಾದವಾದ ಮೇಲೆ ಮುಂದೆ ಏನು ಐತು. ಎಂತಹ ಕಾಲೋತು, ಕಾಲು ಎಂಥದ್ದು ಬಂತು. ಇಂಥ ಕಾಲದಾಗ ಎಲ್ಲರೂ ಇವತ್ತಿನ ಜಾತ್ರೆ ಮಾಡಿರಲ್ಲ, ಚಂದಾಗಿ ಕಾರ್ಯಕ್ರಮ ಮಾಡ್ರಿ. ಟೈಮ್ ಆಗೈತಿ, ನಾವು ಬಿಟ್ಟರು ನಿಮ್ಮನ್ನು ಬೆಳತನ ಕುಂದಿರ್ತೇವೆ. ಆದ್ರೆ ನಮ್ಗಿಂತ ಹಿಂದೆ ಮಂದಿ ಬಂದಾರು, ಇವ್ರನ್ನ ಯಾವಾಗ ಇಳಿಸ್ತೀರಿ, ನಾವು ಬರ್ತೀವತ್ತು ಅವ್ರು ಇರ್ತಾರೆ. ಯಾಕಂದ್ರೆ ದೇವ್ರ ಗುಡಿಗೆ ಪಾಳ್ಯಕ್ಕೆ ಹೋದ್ರು ಹಂಗಾರಿ, ದೇವ್ರ ಗುಡಿ ಆದ್ರೂ ಮುಂದಿನವ್ರು ನುಗ್ಗಿಸ್ತಾರೆ, ಹಿಂದಿನವ್ರು ಬರ್ಲತ್ತಾರೆ. ಮತ್ತು ಮನೆ ಕಟ್ಟಿಸಿ ಲಗ್ನ ಮಾಡಿರ್ತಾರಲ್ಲ, ಹಳಿ ಮಂದಿರ ಹೊರಗೆ ದೇವ್ರ ಗುಡಿಗೆ ಕಳಿಸ್ತಾರೆ, ಹೊಸ ಮನುಷ್ಯನ ಒಳಗೆ ದೇವ್ರ ಮನ್ಯಾಗ ಹಾಕ್ತಾರೆ. ಹಂಗೇನ ಇದು ಪಾಳ್ಯನ ಮುಂದಿನವ್ರು ಬರೋರ್ದಾರ ಪಾಳ್ತಾಗ ಕೂತಿರಿ. ನಮ್ಮನ್ನ ಬೆಳತನ ಕುಂದ್ರಿಸಿದ್ರು ನಾವು ಮಾತಾಡ್ತೇವೆ, ಹಾಡ್ತೇವೆ. ಅದಕ್ಕೆ ಇನ್ನು ಹೊಸ ಮಂದಿ ಬ್ಯಾರೂರವ್ರು ಬಂದಾರ, ಅವ್ರು ಹಾಡೋರ್ಗೆ ಅವ್ರು ಉಡುಪಿ ದೊಡ್ಡ ಕಲಾವಿದರು ಹಾಡೋರು, ಅವ್ರು ಟಿವಿಯಾಗ ಸಿನಿಮಾದಾಗ ಹಾಡ್ತಾರೆ. ಅಂಥವ್ರು ನೋಡಿ ನಾವೇನು ದಿನ ಇರ್ತೇವೆ, ನೀವು ಬೇಕಾದಾಗ ಕರಿ ನಿಮ್ಮ ಮನೆ ಮುಂದೆ ಬರ್ತೇವೆ. ನಮ್ದೇನು ನಾವು ಉದುರಿಲ್ಲ, ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು, ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು. ನಾವು ಹೌದಂದ್ರೆ ಹೌದಂತಾವು, ನಾವು ಅಲ್ಲಂದ್ರೆ ಅಲ್ಲಂತಾವು. ನಕ್ಕರ ನಮಗೂಡ ನಗ್ತಾವು, ಅತ್ತರ ನಮಗೂಡ ಅಳತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು.
ನಾವು ಬಯಲಾಗಿಟ್ಟರೆ ಬಯಲಾಗಿರ್ತಾವೆ, ಗುಡಿಯಾಗಿಟ್ಟರೆ ಗುಡಿಯಾಗಿರ್ತಾವೆ, ಮಸೀದಿಯಾಗಿಟ್ಟರೆ ಮಸೀದಿಯಾಗಿರ್ತಾವೆ, ಚರ್ಚ್ನಾಗಿಟ್ಟರೆ ಚರ್ಚ್ನಾಗಿರ್ತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ನಾವು ಈ ಬತ್ತಿ ಹಚ್ಚಿದ್ರೆ ಈ ಬತ್ತಿ ಹಚ್ಕೋತಾವೆ, ನಾವು ಕುಂಕುಮ ಹಚ್ಚಿದ್ರೆ ಕುಂಕುಮ ಹಚ್ಕೋತಾವೆ, ನಾವು ಗಂಧ ಹಚ್ಚಿದ್ರೆ ಗಂಧ ಹಚ್ಕೋತಾವೆ, ನಾವು ಭಂಡಾರ ಹಚ್ಚಿದ್ರೆ ಭಂಡಾರ ಹಚ್ಕೋತಾವೆ. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಮಾತಾಡು, ನಾವು ಹಾಲ ತುಪ್ಪ ಸುರಿದಾರ ಕುಡ್ತಾವು, ನಾವು ಹೋಳಿಗೆ ಹುಗ್ಗಿ ಮಾಡಿದಾರೆ ಉಣ್ತಾವು, ನಾವು ಕುರಿ ಕೊಣಕ್ಕೆ ಹೋದಾರ ತಿಂತಾವು, ನಾವು ಹೂಕಾಯಿ ಹಣ್ಣು ಕೊಟ್ಟ ಉಣ್ತಾವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು. ಈ ಮಾತಾಡು ದೇವ್ರ ಮರ್ತೇವು, ಈ ಮಾತಾಡು ದೇವ್ರ ಮರ್ತೇವು, ನಂಬಿಕೆ ದೇವ್ರ ಕೈ ಬಿಟ್ಟೇವು, ಇಲ್ಲದ ದೇವ್ರ ಹುಟ್ಸೇವು, ಅಲ್ಲದ ಊರಿಗೆ ಹೊಂಟೇವು. ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಅಂತ ಹೇಳ್ತಾ ಇಷ್ಟೊತ್ತಕ ಕರೆಸಿ ಮುಂಜಾನೆ ಕರ್ಸ್ಯಾರ 10-11 ಆತು. ಮುದುಕನಿಗೆ ಆ ಮಾತೇನು ಮಾಡ್ತೀರಿ, ಈಗ ಚೆನ್ನಾಗಿ ಹಾಡೋರು ಬಂದಾರ, ಕಮ್ಮಗೆ ಎಲ್ಲರಿಗೂ ಹಾಡು ಬಿಟ್ಲಿ, ಎಲ್ಲರಿಗೂ ಬಿಟ್ಲಿ ಅಂತ ಹೇಳ್ತಾ ನಾನು ಕರೆಸಿ ಸನ್ಮಾನ ಮಾಡಿದ್ರಿ. ನನಗೆ ಪ್ರೀತಿಲಿ ಕರೆದ್ರಿ, ಇಲ್ಲಿಗೆ ಮಾಡಿ ಬಂದು ಇಂಥ ಜಾತ್ರೆಗೆ ಮಾತಾಡೋಕೆ ಕೊಟ್ರಿ. ನಮಗೂ ಈ 70 ವರ್ಷ ಹೇಳಿದ್ರಲ್ಲ, ಈ 70 ವರ್ಷನಾಗ ನಿಂತು ಹಾಡೋದಂದ್ರೆ ಹಂಗೆ ನಾವು ಹಂಗೆ ಮಾಡ್ಕೋತ ಬಂದೆವು. ಹರಕು ನೋಟ ಉಗುಳು ಹಚ್ಚಿ ನಡೆಸ್ಕೋತ ಹೊಂಟೇವ, ಎಲ್ಲಿ ತಗೋಬೇಕಾಯ್ತು. ಆದ್ರೆ ಒಂದು ನನ್ನ ಆಸೆ ಏನೈತಿ, ಹಳ್ಳಿಗೊಳಗೆ ಎಲ್ಲ ಊರಾಗೂ ನಮ್ಮ ರೈತರಿಗೆ ಹೆಣ್ಣು ಕೊಡ್ರಿ. ಅವ್ರ ಬದುಕು ಬಂಗಾರ ಆದ್ರೆ ನಿಮ್ಮ ಬಾಳೆ ಬಂಗಾರ ಆಗೈತಿ. ರೈತರನ್ನ ಯಾರ ಮರಿಗೆ ಹೆಣ್ಣು ಕೊಡೋದಿಲ್ಲ ಅಂದ್ರೆ ಅವ್ರ ಶಾಪ್ ನಿಮ್ಗೆ ಹೊತ್ತೈತಿ. ಇಷ್ಟು ಮಾತ್ರ ಕರೆ, ಅದೇನು ಸುಳ್ಳಲ್ಲಿ ಬೇಕಾದ್ರೆ ನೋಡ್ರಿ. ದೇವ್ರಂತ ದೇವ್ರ ಗಳೆ ಹೊಡುವಾಗ ರೈತ ಕಣ್ಣು ಮುಚ್ಚಿ ಭೂಮಿ ತಾಯಿ ಮಾಡಿ ಕೈ ಮಾಡಿದ್ರೆ ಮಳೆ ಬರ್ತೈತೆ. ರೈತನ ಮಾತು ದೇವ್ರು ಕೇಳ್ತಾನೆ. ಎಲ್ಲ ಅದು ಮಣ್ಣಾಗ ಅವ ಏನು ಬೆಳಿಬೇಕಂತ ಸಾಮಾಡಿ ಭೂಮಿಯಾಗ ಕಾಳು ಹಾಕ್ತಾನೆ, ಅದು ಬೆಳೆ ಬಂದತಿ ಇರ್ತೈತಿ. ಅದಕ್ಕೆ ಅಂಥ ರೈತಗೆ ನೀವು ಹೆಣ್ಣು ಕೊಡ್ರಿ. ಎಲ್ಲ ಊರವ್ರು ಎಲ್ಲರೂ ನ್ಯಾಯ ಹಚ್ಚಬೇಡ್ರಿ. ಸುಳ್ಳ ನಿಮಗೆ ಅವ್ರಿಗೆ ಜಗಳಿದ್ದಾಗ ಹೋಗಿ ಅವ್ರ ಹೆಣ್ಣು ಕೊಡೋ ಮುಂದೆ ಹುಡುಗಿ ವಯಸ್ಸಾಗಿಲ್ಲ ಅಂತೇಳಿ ಜಗಳ ಹಚ್ಚೋದು ಮಾಡಬೇಡ್ರಿ, ಕಚೇರಿ ಕಳಿಸ್ಬೇಡ್ರಿ. ನಿಮ್ಮವ್ರು ಯಾಕಂದ್ರೆ ಇಲ್ಲಿ ಎಲ್ಲ ಊರಾಗ ರಾಜಕೀಯ ಬೆಂಕಿ ಭಾಳ ಕೆಟ್ಟಿರ್ತೈತೆ ಅದು. ಅದು ರಾಜಕೀಯ ನೋಡ್ರಿ, ನೀವು ಮಾತು ಹೇಳ್ತೀನಿ ಒಂದೇ ಮಾತಾ, ಹೋಳಿ ಹುಣ್ಣೆ ಬೆಂಕಿ ವರ್ಷ ತಕ ಇರ್ತೈತಿ, ರಾಜಕೀಯ ಬೆಂಕಿ 5 ವರ್ಷ ತಕ ಇರ್ತೈತಿ. ಯಾಕಂದ್ರೆ ಹೋಳಿ ಹುಣ್ಣ್ಯಾಗ ನೋಡ್ರಿ, ಎಲ್ಲ ನಿಮ್ಮ ಮನೆಯನ್ನು ಕುಳ್ಳು ಹೋದ ತೊಗೊಂಡು ಹೋಗಿ ಕೇಳಿಂದ ಹೋಳಿ ಹುಣ್ಣೆ ಮಾಡಿ ಕಾಮಣ್ಣ ಸುಟ್ಟು ನಿಂತು ಲಾಭ ಕೊಟ್ಟಿರ್ತೀರಿ. ಅದ ಮನೆಯನ್ನು ಬೆಂಕಿ ತೊಗೊಂಡೋಗಿ ನಿಮ್ಮ ಮನೆಗೆ ಹಚ್ಕೊಂಡಿರ್ತೀರಿ. ಹಂಗನೆ ರಾಜಕೀಯ ಅವ್ರು ಏನು ಮಾಡ್ತಾರ, ಅವ್ರ ಬೆಂಕಿ ಇವತ್ತು ಬಂದು ಹಚ್ಚಿದ್ರ ಅಂದ್ರೆ 5 ವರ್ಷ ತಕ, ಮುಂದಿನ 5 ವರ್ಷ ತಕ ಅವ ಬೆಂಕಿ ತೊಗೊಂಡು ನಿಮ್ಮ ಮನೆ ತುಂಬ ಊರು ತುಂಬ ಅದ ಸುಡೋದು. ರಾಜಕೀಯ ಅವ್ರಂಥ ಡೇಂಜರ್ ಕಂಪ್ನಿನ ಯಾರು ಅಲ್ಲ. ಇಂದು ಹಚ್ಚಿದ್ರ ಅಂದ್ರೆ 5 ವರ್ಷ ತಕ ನಮ್ಮ ಸಾಹೇಬ್ರದವ್ರು ಅವ್ರೇನಿಲ್ಲ, ಅವ್ರ ದೇವ್ರ ಅಂತಾರದಾರ, ಅವ್ರೇನು ಅಂತ ಬೆಂಕಿ ಹಚ್ಚೋರಂತ ಅಲ್ಲ. ಯಾಕಂದ್ರೆ ಎಲ್ಲ ಊರಾಗ ಅದಾರ, ಅವ್ರ ಹೆಚ್ಚು ಕಮ್ಮು ಅದಾರ. ರಾಜಕೀಯ ಅವ್ರು ಇರ್ತಾರ, ಒಬ್ಬೊಬ್ರು ಇರಂಗಿಲ್ಲ. ಅವ್ರಿಗೆ ಗುಣ ಅದು. ಒಬ್ಬೊಬ್ರಿಗೆ ಏನೈತಿ ಊರು ಸುಡ್ದೇ ಇರ್ತೈತಿ, ಒಬ್ಬೊಬ್ರಿಗೆ ಊರು ಹಚ್ಚಿದವ್ರಿಗೆ ಆರಿಸೋದಕ್ಕೆ ಬುದ್ಧಿ ಇರ್ತೈತಿ. ಹಂಗೆ ಒಬ್ರು 10,000 ಒಬ್ರು 6,000 ಹಂಗೆ ಇರೋದೇ. ಮಳೆ ಆಗೋದು, ಬರಗಾಲ ಬೀಳೋದು, ಊಟ ಆಗೋದು, ಕೈ ತಕ್ಕೋದು ಇದ್ದದ್ದ. ಇಂಥ ಕಾರ್ಯಕ್ರಮದಾಗ ನಾನು ಕರೆಸಿ ಮಾತಾಡೋಕೆ ಹಚ್ಚಿ ಒಂದೆರಡು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸಾಕತ್ತೆ. ನನಗೂ ತಂದು ಹತ್ತಾಕೈತೈತಿ, ನಡಾನು ಸಾಕೈತೈತಿ. ಅದಕ್ಕೆ ಲಘು ನನ್ನ ಬಿಟ್ಟು ಬಿಡ್ರೋ ಯಪ್ಪ, ನಮ್ಮನ್ನ ಬದುಕ್ತೇವ ನಾವೀಗ ನಮ್ಮ ಮಟ್ಟಕ್ಕೆ. ಕಪ್ಪಿಯ ಹಿಡ್ದ ನುಂಗಿದಾಗ ಹಾವ ನುಂಗಾಕ ಹತ್ತೀರಿ ಒಳ್ಳೆಯವ್ರ ಜೀವ, ಕೋಳಿ ಪಿಳಿ ತಿಂದಂಗೆ ಬೆಕ್ಕು ಹಿಡ್ಕೊಂಡ ಚಿತ್ತೀರಿ ಒಳ್ಳೆಯವ್ರನ್ನ ಬಡ್ಕೊಂಡ. ಬಿಟ್ಟು ಬಿಡ್ರು ಯಪ್ಪ, ನಮ್ಮನ್ನ ಬದುಕ್ತೇವ ನಾವೀಗ ನಮ್ಮ ಮಟ್ಟಕ್ಕೆ. ಹೊಲ ಮಗ್ಲ ಮನಿ ಮಗ್ಲ ಇರ್ತೇವ ಪ್ರೀತಿ ಮ್ಯಾಗ, ಉಪ್ಪು ತಂದು ಹಾಕಬೇಡ್ರಿ ಹಾಲಿನಂತ ಮನಸ್ಸಿನಾಗ, ಕಲ್ಲು ಒಗದ ಹೊಡಿಬೇಡ್ರಿ ಮನಸ್ಸಿನ ಕರಡಿಯ ಕಾದ, ಸುಳ್ಳು ಹೇಳಿ ಜಾತಿಗೆ ಹಚ್ಚಬೇಡ್ರಿ ಜಗಳ. ಬಿಟ್ಟು ಬಿಡ್ರು ಯಪ್ಪ, ನಮ್ಮನ್ನ ಬದುಕ್ತೇವ ನಾವೀಗ ನಮ್ಮ ಮಟ್ಟಕ್ಕೆ. ನಿಮ್ಮ ಪಲ್ಲಕ್ಕಿ ಹೊತ್ತವ್ರು ಮಲ್ರಂತ ಊರ್ದ ಮೆರೆದ ಹೊಂಟಿರಪ್ಪ ಮ್ಯಾಲ ಕುಂತ. ನೊಂದು ಬೆಂದ ಜನ ಒಮ್ಮೆ ರೊಚ್ಚಿಗೆದ್ದಾರೆ, ಊರು ಬಿಟ್ಟು ಓಡ್ತೀರಿ ಹೊಳ್ಳಿ ನಿಂತಾರೆ, ಊರು ಬಿಟ್ಟು ಓಡ್ತೀರಿ ಹೊಳ್ಳಿ ನಿಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಕರೆಸಿ ನಾನು ಮಾತಾಡಕ್ಕೆ ಹಚ್ಚಿದ್ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಳೆಗನ್ನಡ, ಹೊಸಗನ್ನಡ